ನಾಗಲಮಡಿಕೆ ಹೋಬಳಿ ಬೊಗಡೂರು ಗ್ರಾಮದ ಬಳಿ ಶುಕ್ರವಾರ ರಾತ್ರಿ ಟೆಂಪೋ ಉರುಳಿ ಸುಮಾರು 9 ಕೂಲಿ ಕಾರ್ಮಿಕರಿಗೆ ಗಂಭೀರ ಗಾಯಗಳಾದ ಘಟನೆ ಜರುಗಿದೆ. ಎಲ್ಲರೂ ಪಾವಗಡ ತಾಲೂಕಿನ ಹೊಸಳ್ಳಿ ತಾಂಡದ ನಿವಾಸಿಗಳಾಗಿದ್ದು, ಈ ಎಲ್ಲ ಕೂಲಿ ಕಾರ್ಮಿಕರು ತಿರುಮಣಿ ಗ್ರಾಮದ ಮನೆಯೊಂದರ ಸೆಂಟ್ರಿಂಗ್ ಕೆಲಸ ಮುಗಿಸಿಕೊಂಡು ವಾಪಸ್ಸು ಪಾವಗಡಕ್ಕೆ ಆಗಮಿಸುವಾಗ ಈ ಒಂದು ಅವಘಡ ಜರುಗಿದೆ. ಈ ಒಂದು ರಸ್ತೆಯ ತಿರುವಿನಲ್ಲಿ ಒಂದು ಪಲ್ಟಿಯಾಗಿದ್ದು, ಸೆಂಟ್ರಿಂಗ್ ಕೆಲಸ ಮುಗಿಸಿಕೊಂಡು ಬಂದಂಥ ಎಲ್ಲ ಕೂಲಿ ಕಾರ್ಮಿಕರಿಗೆ ತಲೆ, ಕೈ, ಕಾಲು, ಮುಖ ಗಂಭೀರವಾದ ಗಾಯಗಳಾಗಿದ್ದು ತಕ್ಷಣವೇ ಆಂಬ್ಯುಲೆನ್ಸಲ್ಲಿ ಪಾವಗಡ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಗಿ ಅಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಈ ಒಂದು ಆಸ್ಪತ್ರೆಗೆ ಗಾಯಾಳುಗಳನ್ನು ಕರೆತಂದಾಗ ಅವರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊಸಳ್ಳಿ ತಾಂಡದ ಗ್ರಾಮಸ್ಥರೇ ಬಂದು ಈ ಒಂದು ಗಾಯಾಳುಗಳನ್ನು ಪರಾಮರ್ಶೆ ಮಾಡುತ್ತಿದ್ದರು. ಮಾಹಿತಿ ಪಡೆದುಕೊಂಡು ತಕ್ಷಣ ತಿರುಮಣಿ CI ಗಿರೀಶ್ ಮತ್ತು ಪಾವಗಡ ಪೊಲೀಸ್ ಠಾಣಾ CI ಸುರೇಶ್ ಆಗಮಿಸಿ ಒಂದು ಘಟನೆ ಬಗ್ಗೆ ವಿವರವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಗಾಯಾಳುಗಳನ್ನು ಹೊಸಳ್ಳಿ ತಾಂಡದ ತಿಮ್ಮನಾಯ್ಕ, ಲಕ್ಷ್ಮಮ್ಮ, ಅನುಷಾ, ಕಾವೇರಿ, ಶಾರದಮ್ಮ, ಶಾಂತಿಬಾಯಿ, ಟೆಂಪೋ ಡ್ರೈವರ್ ಪ್ರಕಾಶ್, ದೇವಿಬಾಯಿ, ಸಕ್ಕರೆಬಾಯಿ ಎಂದು ಗುರುತಿಸಲಾಗಿದೆ. ಸೋನಿಯಮ್ಮ, ಹೆಂಗಾಯ್ತು ಇದು? ಹಾಂ, ನೀವು ಎಲ್ಲಿ ಹೋಗಿದ್ರಿ? ಕೆಲಸಕ್ಕೆ. ಏನು ಕೆಲಸ? ಮೋಲ್ಡ್ ಹಾಕೋ ಕೆಲಸಕ್ಕೆ ಹೋಗಿದ್ರಾ? ಹಾಂ. ಇನ್ನು ಈ ಅಪಘಾತ ನಡೆದ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಿದ ಪಾವಗಡ ತಾಲೂಕು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಯಾದ ಡಾಕ್ಟರ್ ಬಾಬು ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳಿ. ಅಪಘಾತ ನಡೆದು ಬಹುಶಃ 8-9 ಜನ ಗಾಯಾಳುಗಳು ಬಂದಿದ್ದಾರೆ. ಅವ್ರ ಏನು ಪರಿಸ್ಥಿತಿ, ಏನು ಗಂಭೀರ ಗಾಯಗಳು ಅಥವಾ ಏನು ಹೇಗೆ ಅಂತ? ನಮಗೆ ಒಂದು 8 ಗಂಟೆ ಮಾಹಿತಿ ಬಂತು. ಈ ಥರ ಒಂದು 407 ಗಾಡಿ ಪಲ್ಟಿ ಹೋಗಿದೆ ಹುಡುಗೂರ ಹತ್ರ, ಹೆಚ್ಚು ಹೊಸಳ್ಳಿ ತಾಂಡದವರು ಜನಗಳು ಅಂತ ಹೇಳಿದರು. ನಾವು ಅದಕ್ಕೆ ಎಲ್ಲ ಸಿಸ್ಟರ್ಸು, ಡಾಕ್ಟರ್ಸ್ ಎಲ್ಲ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಸುಮಾರು 9 ಜನ ಪೇಷಂಟ್ನ ಇಲ್ಲಿ ಕರ್ಕೊಬಂದರು. ಅದರಲ್ಲಿ 3 ಫ್ರ್ಯಾಕ್ಚರ್ಸ್ ಆಗಿದ್ದು, ಒಬ್ರಿಗಂತೂ ಹೆಚ್ಚು ಕಡಿಮೆ ಕೈಯೇ ಹೋಗ್ಬಿಡುತ್ತೆ. ಒಂದು ಎಡಗೈ ಫುಲ್ ಅಭಿವೃದ್ಧಿ ಆಗ್ತಿತ್ತು. ಅದು ಇನ್ನು ಬೇರೆಯವ್ರಿಗೆಲ್ಲ ಸ್ವಲ್ಪ 1-2 ಮೂಳೆ ಫ್ರ್ಯಾಕ್ಚರ್ ಆಗಿರೋ ಚಾನ್ಸಸ್ ತುಂಬ ಇದೆ. ಅದಾದಮೇಲೆ ಒಂದೊಂದ್ಸಲ ಏನಾಗುತ್ತೆ, ಮೂಗು ಪೆಟ್ಟು ಬಿದ್ದಿರ್ತಾರೆ ಹೊಟ್ಟೆಗೆ ಎಲ್ಲ. ಅವೇನಾಗುತ್ತೆ ಒಳಗಡೆ ಲಂಗ್ಸ್, ಲಿವರು, ಈ ಥರ ಕಿಡ್ನಿ ಅವರಿಂದ ಹೊಡೆದೋಗಿದ್ರು ನಮ್ಗೆ ಈಗಲೇ ಗೊತ್ತಾಗೋದು. ಅದರಿಂದ ಏನು ಮಾಡಿದ್ರು, ನಾವು ಎಲ್ಲರನ್ನೂ ಫಸ್ಟ್ ಏಡ್ ಮಾಡಿಬಿಟ್ಟು ಎಲ್ಲರಿಗೂ ಏನೇನು ಬೇಕು ಫಸ್ಟ್ ಏಡಲ್ಲಿ ಫುಲ್ ಸ್ಟಾರ್ಟ್ ಮಾಡಿದ್ದೀವಿ. TT ಇಂಜೆಕ್ಷನು, ಡೈಟು, ಆ್ಯಂಟಿಬಯೋಟಿಕ್ ಎಲ್ಲ ಹಾಕ್ಬಿಟ್ಟು ಎಲ್ಲರಿಗೂ ತುಮಕೂರು ಜನರಲ್ ಹಾಸ್ಪಿಟ್ಲಿಗೆ ನಮ್ಮ ಆ್ಯಂಬುಲೆನ್ಸಲ್ಲೇ ರೆಫರ್ ಮಾಡಿದ್ದೀವಿ. ಎಲ್ಲ ಸರ್ಕಾರಿ ಆ್ಯಂಬುಲೆನ್ಸ್ಗಳಲ್ಲಿ ಕಳಿಸಿದ್ದೀವಿ. ಈಗ ಫಸ್ಟ್ ಏಡ್ ಮಾಡಿರ್ತಕ್ಕಂಥ ಜನ ಬರ್ತಾರೆ ಅಂತ ನಮ್ಗೆ ಅನಿಸ್ತು. ಅದರಿಂದ ನಮ್ಮ ಡಾಕ್ಟರ್ ರಾಜೇಶ್ ಅಂದ್ಬಿಟ್ಟು ಅವರನ್ನು ಫೋನ್ ಮಾಡಿ ಅವ್ರನ್ನ ಕಳಿಸ್ಕೊಂಡ್ವಿ. ನಾವು ಇಲ್ಲೇ ಇದ್ದು ಬಂದ್ಬಿಟ್ಟು ಅಲ್ಲಿ ನಮ್ಮ ಸಿಸ್ಟರ್ಗಳು, ನಮ್ಮ ಗ್ರೂಪ್ಗಳು ತುಂಬ ಚೆನ್ನಾಗೆಲ್ಲ ಬೇರೆ ಎಲ್ಲ ಇದು ಮಾಡಿ ವ್ಯವಸ್ಥೆ ಮಾಡಿ ಕ್ಲೀನ್ ಮಾಡಿ ಕಳಿಸಿದ್ರು. ಇನ್ನು ಘಟನೆಯ ಬಗ್ಗೆ ಹೊಸಳ್ಳಿ ತಾಂಡದ ಮುಖಂಡರಾದ ಅಬ್ಬಂಡೆ ಗೋಪಾಲ್ ಮಾತಾಡಿದ್ದಾರೆ, ಕೇಳಿ. ನಾಗಲಮಡಿಕೆ ಹೋಬಳಿಯ ಹೊಸಳ್ಳಿ ತಾಂಡದ ಎಲ್ಲ ಗ್ರಾಮಸ್ಥರು 9 ಜನ ಏನು 407 ಗಾಡಿಯಲ್ಲಿ ಬೆಳಗಿನ ಜಾವ 8 ಗಂಟೆಗೆ ನಮ್ಮ ತಾಂಡ ಬಿಟ್ಟು ಈ ಕಾಂಕ್ರೀಟು RCC ಬಿಲ್ಡಿಂಗ್ಗೆ ಕಾಂಕ್ರೀಟ್ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕಾರ್ಮಿಕರು ಹೋಗಿದ್ದಾರೆ. ಆ ಕಾರ್ಮಿಕರು ಹೋಗಿ ಕೆಲಸ ಮುಗಿಸ್ಕೊಂಡು ಈ ಕಡೆ ತಿರುಮಣಿ ಕಡೆ ಹೋಗವ್ರೆ. ತಿರುಮಣಿ ಭಾಗದ ಕಡೆ ಕೆಲಸ ಮುಗಿಸ್ಕೊಟ್ಟು ಬರಬೇಕಾದ್ರೆ ಸುಮಾರು 7:50ರಿಂದ 8:15 ಒಳಗಡೆ ಬೊಗಡೂರು ಗ್ರಾಮ ಪಲ್ಟಿ ಆಗಿದೆ. 407 ಗಾಡಿ ಪಲ್ಟಿ ಆಗಿ ಕ್ರಾಸಲ್ಲಿ ಪಲ್ಟಿ ಆಗಿ ಸುಮಾರು 9 ಜನವರೆಗೆ ಇಂಜುರಿಯಸ್ ಆಗಿದೆ. ಗಾಯ ಎಲ್ಲ ನಮ್ಮ ಹೊಸಳ್ಳಿ ತಾಂಡದವ್ರೆ. ತೀರಾ ಇಂಜುರಿಯಸ್ ಆಗಿರೋದು ಲಕ್ಷ್ಮೀಬಾಯಿ ತಿಪ್ಪಾನಾಯ್ಕ ಮತ್ತು ಸಾಕಮ್ಮ ಟೈಲರ್ ಹನುಮನಾಯ್ಕ ಎಂಬುವರಿಗೆ ತೀವ್ರವಾಗಿ ಗಾಯಗಳಾಗಿದ್ದಾರೆ. ಅವ್ರನ್ನ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಮಿಕ್ಕಿದವರು ಸಹ ಜಿಲ್ಲಾ ಆಸ್ಪತ್ರೆಗೆ ಹೋಗಿದ್ದಾರೆ. ಇದೊಂದು ದುರದೃಷ್ಟಕರ ಘಟನೆ ಅಂತ ಹೇಳ್ಬಿಟ್ಟು ನಾವು
ಬಾಧೆ ಪಡ್ತಿದ್ದೀವಿ. ನಿಮ್ಮ ಹೆಸರು ಯಾವ ಊರು? ನಮ್ಮ ಹೆಸರು ಗೋಪಾಲ್ ಅಂತ ಹೇಳ್ಬಿಟ್ಟು JDS ಮುಖಂಡ ಹೊಸಳ್ಳಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತವಾಯಿತು. ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ಗೊಳಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್. ಜಾಹೀರಾತು ನೀಡಿ ನಮ್ಮನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ.